ಒಳ ಮೀಸಲಾತಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗಮೋಹನ್ ದಾಸ್ ವರದಿ ಸಂಪುಟ ಸಭೆಯಲ್ಲಿ ಸಲ್ಲಿಕೆ ಆಗಿದೆ. 17% ಮೀಸಲಾತಿ 5 ವರ್ಗಗಳಿಗೆ ವಿಂಗಡಣೆ ಮಾಡಲಾಗಿದೆ. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾಗಮೋಹನ್ ದಾಸ್ ವರದಿಯನ್ನ ಸಂಪುಟ ಸಭೆಯಲ್ಲಿ ಸಲ್ಲಿಕೆ ಮಾಡಿದ್ದಾರೆ. 17% ಮೀಸಲಾತಿ 5 ವರ್ಗಗಳಿಗೆ ವಿಂಗಡಣೆ ಮಾಡಿದ್ದಾರೆ. 5 ವರ್ಗಗಳಾಗಿ ವಿಂಗಡಣೆ ಮಾಡಿ ಶಿಫಾರಸನ್ನ ಮಾಡಿದ್ದಾರೆ. ಪ್ರವರ್ಗ ಎ ಇಂದ ಪ್ರವರ್ಗ ಇ ವರೆಗೆ ಒಳ ಮೀಸಲಾತಿ ಹಂಚಿಕೆ. ಪರಿಶಿಷ್ಟ ಎಡ ಸಮುದಾಯಕ್ಕೆ 6% ಒಳ ಮೀಸಲಾತಿ ಜೊತೆಯಲ್ಲಿ ಪರಿಶಿಷ್ಟ ಬಲ ಸಮುದಾಯಕ್ಕೆ 5% ಒಳ ಮೀಸಲಾತಿ ಹಂಚಿಕೆ ಮಾಡಿದ್ದಾರೆ. ಈ ಬಗ್ಗೆ ಮೊದಲು ವರದಿಯನ್ನ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಮೀಸಲಾತಿಗೆ ಸಂಬಂಧಪಟ್ಟಂತೆ ಈ ವಿಚಾರವನ್ನ ಮುಂದಿಟ್ಟಿದ್ವಿ. ಮೊದಲಿಗೆ ವರದಿಯನ್ನ ಮಾಡಿದ್ವಿ ನಾವು. ಸದ್ಯ ನಾಗಮೋಹನ್ ದಾಸ್ ಅವರ ವರದಿ ಸಂಪುಟ ಸಭೆಯಲ್ಲಿ ಸಲ್ಲಿಕೆಯಾಗಿದೆ. 5 ವರ್ಗಗಳಾಗಿ ವಿಂಗಡಣೆ ಮಾಡಿ ಶಿಫಾರಸನ್ನ ಮಾಡಿರುವಂಥದ್ದು. ಹಾಗಾಗಿ ಬಲ ಎಡ ಈ ಸಮುದಾಯಗಳಿಗೆ ತನ್ನದೇ ಆದಂಥ ರೀತಿಯಲ್ಲಿ ಪ್ರವರ್ಗ ಎ ಇಂದ ಪ್ರವರ್ಗ ಇ ವರೆಗೆ ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡಿದ್ದಾರೆ. ಪರಿಶಿಷ್ಟ ಎಡ ಸಮುದಾಯಕ್ಕೆ 6% ಒಳ ಮೀಸಲಾತಿ ಜೊತೆಯಲ್ಲಿ ಪರಿಶಿಷ್ಟ ಬಲ ಸಮುದಾಯಕ್ಕೆ 5% ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡಿದ್ದಾರೆ. ಈ ಬಗ್ಗೆ ಮೊದಲೇ ಹೇಳಿತ್ತು ಗ್ಯಾರಂಟಿ ನ್ಯೂಸ್. ಸೊ ಆ ಮೂಲಕವಾಗಿ ಈಗ ಯಾವ ವರ್ಗಕ್ಕೆ ಎಷ್ಟೆಷ್ಟು ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಪ್ರವರ್ಗ ಎ 1% ಒಳ ಮೀಸಲಾತಿ 59 ಜಾತಿ. ಇನ್ನು ಪ್ರವರ್ಗ ಬಿ ನೋಡೋದಾದ್ರೆ 6% ಒಳ ಮೀಸಲಾತಿಯನ್ನ ಕೊಟ್ಟು 18 ಜಾತಿಗಳು ಒಳಗೊಳ್ಳುತ್ತೆ. ಇದರಲ್ಲಿ ಪ್ರವರ್ಗ ಸಿ ಯಲ್ಲಿ 5% ಒಳ ಮೀಸಲಾತಿ 17 ಜಾತಿಗಳನ್ನ ಒಳಗೊಂಡಂತೆ. ಪ್ರವರ್ಗ ಡಿ ಯಲ್ಲಿ 4% ಒಳ ಮೀಸಲಾತಿ 4 ಜಾತಿಗಳಿದೆ ಇದರಲ್ಲಿ. ಇನ್ನು ಪ್ರವರ್ಗ ಇ 1% ಒಳ ಮೀಸಲಾತಿ 3 ಜಾತಿಗಳನ್ನ ಒಳಗೊಂಡಿದೆ. ಒಟ್ಟಾರೆಯಾಗಿ 5 ವರ್ಗಗಳಲ್ಲಿ ಒಟ್ಟು 101 ಜಾತಿಗಳಿವೆ. ಇದೇ ವಿಚಾರವಾಗಿ 101 ಜಾತಿಗಳಿಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಯ ಈ ಶಿಫಾರಸು ಏನು ವರ್ಗಗಳನ್ನ ಮಾಡಿದಾವೆ ಈ ಬಗ್ಗೆ ನಾವು ಮೊದಲೇ ಹೇಳಿದ್ವಿ. ಸದ್ಯ ಅದರಂತೆ ಈಗ ಸಂಪುಟ ಸಭೆಯಲ್ಲಿ ಸಲ್ಲಿಕೆಯಾಗಿದೆ ಈ ವರದಿ. 17% ಮೀಸಲಾತಿಯನ್ನ 5 ವರ್ಗಗಳಿಗೆ ವಿಂಗಡಣೆಯನ್ನ ಮಾಡಲಾಗಿದೆ. ಹಾಗಾಗಿ ಮುಂದೆ ಇದು ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಮೊದಲು ಕೂಡ ವರದಿ ಮಾಡಿತ್ತು. ಸದ್ಯ ಸಂಪುಟ ಸಭೆಯಲ್ಲಿ ಈಗ ಸಲ್ಲಿಕೆ ಆಗಿರುವಂತಹ ವರದಿಯಲ್ಲಿ ಯಾವ ವರ್ಗಕ್ಕೆ ಎಷ್ಟು ಮೀಸಲಾತಿ ಕೊಟ್ಟಿದ್ದಾರೆ, ಏನೆಲ್ಲ ಶಿಫಾರಸ್ ಮಾಡಿದ್ದಾರೆ ದುರ್ಗೇಶ್? ಅಖಿಲೇಶ್, ಈಗಾಗಲೇ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ನಾಗಮೋಹನ್ ದಾಸ್ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದ್ರು. ಅದರ ಜೊತೆಗೆ ಇವತ್ತು ಸಚಿವ ಸಂಪುಟದಲ್ಲಿ ವರದಿಯ ಒಂದು ಮಂಡನೆ ಆಗಿರುವಂತದ್ದು. ಮಂಡನೆ ಆದ ಬಳಿಕ ಸರ್ಕಾರ ಏಪ್ರಿಲ್ 16ಕ್ಕೆ ವಿಶೇಷ ಕ್ಯಾಬಿನೆಟ್ ಮೂಲಕ ಒಂದು ಕ್ಯಾಬಿನೆಟ್ ಅನ್ನ ನಡೆಸಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ವರ್ಗೀಕರಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರವನ್ನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರುವಂತದ್ದು. ಪ್ರಮುಖವಾಗಿ ಗಮನಿಸಬೇಕಾದ್ರೆ ಅಖಿಲೇಶ್, ನಾವು ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ್ವಿ. ಎಷ್ಟು ಒಳ ಮೀಸಲಾತಿಯ ವರ್ಗೀಕರಣ ಯಾವ ರೀತಿ ಆಗತ್ತೆ, ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಮೀಸಲಾತಿಯನ್ನ ನೀಡಲಾಗಿದೆ ಅನ್ನೋದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಿಖರವಾದ ಸುದ್ದಿಯನ್ನ ಬಿತ್ತರಿಸಿತ್ತು. ಎಡಗೈ ಸಮುದಾಯಕ್ಕೆ, ಪ್ರಮುಖವಾಗಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಎಡಗೈ ಸಮುದಾಯಕ್ಕೆ 6% ಮೀಸಲಾತಿಯನ್ನ ಕೊಡುವ ವಿಚಾರವನ್ನ ಈಗಾಗಲೇ ಶಿಫಾರಸು ಮಾಡಲಾಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಬಲಗೈ ಸಮುದಾಯಕ್ಕೆ 5% ಏನೋ ಒಂದು ಮೀಸಲಾತಿಯನ್ನ ಕೊಡಲಾಗತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಹೀಗಾಗಿ ಈ ಒಂದು ನಿಖರವಾದ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿರುವಂತದ್ದು. ಎಡಗೈ ಸಮುದಾಯಕ್ಕೆ 6%, ಬಲಗೈ ಸಮುದಾಯಕ್ಕೆ 5% ಮತ್ತು ಸ್ಪರ್ಶ ಸಮುದಾಯಗಳಿಗೆ 4%. ಅದರ ಜೊತೆಗೆ ಭಾರಿ ಹಿಂದುಳಿದ ದಲಿತ ಸಮುದಾಯಕ್ಕೆ 1% ಮೀಸಲಾತಿಯನ್ನ ನೀಡೋದಕ್ಕೆ ಈ ಒಂದು ಶಿಫಾರಸು ಮಾಡಲಾಗಿದೆ. ಅದರ ಜೊತೆಗೆ ಈ ಎಲ್ಲ ಮೇಲಿನ ವರ್ಗಕ್ಕೆ ಸೇರಿದ ದಲಿತರಾಗಿರುವ 1% ಮೀಸಲಾತಿಯನ್ನ ನೀಡ್ತಿರುವಂತದ್ದು. ಈ ವಿಚಾರ ಸಾಕಷ್ಟು ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಇದರಲ್ಲೂ ಕೂಡ ಬಲಗೈ ಸಮುದಾಯ ಮತ್ತು ಎಡಗೈ ಸಮುದಾಯ ಏನಿದೆ ಆ ಒಂದು ಸಮುದಾಯಗಳು ಯಾವ ರೀತಿ ಈ ಒಂದು ಮೀಸಲಾತಿಯನ್ನ ಒಪ್ಪಿಕೊಳ್ತವೆ. ರಾಜ್ಯದಲ್ಲಿ ಈಗಾಗಲೇ ಅಂಕಿ ಅಂಶಗಳ ಮಾಹಿತಿಯ ಪ್ರಕಾರ ತಿಳಿದು ಬರ್ತಾ ಇರುವಂತದ್ದು ಮಾದಿಗ ಸಂಖ್ಯೆ ಇದರಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತ ವಿಚಾರ ಕೂಡ ಚರ್ಚೆ ಆಗ್ತಿರುವಂತದ್ದು. ಹೀಗಾಗಿ ರಾಜ್ಯ ಸರ್ಕಾರದ ಮುಂದೆ ಈಗ ವರ್ಗೀಕರಣದ ವಿಚಾರ ತಲೆನೋವು ತಂದಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ
ಯಾವ ರೀತಿ ಹಂಚಿಕೆಯನ್ನ ವರ್ಗೀಕರಣ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರುವಂತದ್ದು. ಹೀಗಾಗಿ ಸರ್ಕಾರ ಇದೀಗ ವರದಿಯನ್ನ ತೆಗೆದುಕೊಂಡಿದೆ. ಸಚಿವರ ಅಭಿಪ್ರಾಯ ಸಂಗ್ರಹಕ್ಕೂ ಕೂಡ ಮುಂದಾಗಿರುವಂತದ್ದು. ಎಲ್ಲರಿಗೂ ಕೂಡ ಒಳ ಮೀಸಲಾತಿ ವರದಿಯ ಒಂದಿಷ್ಟು ಮಾಹಿತಿಗಳನ್ನ ಬುಕ್ಲೆಟ್ ಮಾದರಿಯಲ್ಲಿ ಈಗಾಗಲೇ ನೀಡಿರುವಂತದ್ದು. ಹೀಗಾಗಿ ಏಪ್ರಿಲ್ 16 ಮುಂಬರುವ 16ನೇ ತಾರೀಕು ವಿಶೇಷವಾದಂತಹ ಕ್ಯಾಬಿನೆಟ್ ಸಭೆಯನ್ನ ಕರೆಯುವ ಮೂಲಕ ಈ ಒಂದು ಮತ್ತೆ ವರ್ಗೀಕರಣದ ವಿಚಾರವನ್ನ ಚರ್ಚೆ ಮಾಡೋದಾಗಿ ಸಿಎಂ ಸಿದ್ದರಾಮಯ್ಯ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಅಖಿಲೇಶ್, ಜೊತೆಲಿ ಈಗ ಸಂಪೂರ್ಣವಾಗಿ ಈ ಒಂದು ಶಿಫಾರಸಿಗೆ ಗ್ರೀನ್ ಸಿಗ್ನಲ್ ಸಿಗೋದಕ್ಕೆ ಸರ್ಕಾರದ ಮುಂದಿರುವಂತ ಚಾಲೆಂಜಸ್ಗಳು ಮತ್ತೆ ಅದನ್ನ ಅಧ್ಯಯನ ಮಾಡೋದು ಕಾಲಾವಕಾಶ ಕೇಳ್ತಾರಾ? ಈ ರೀತಿ ಏನಾದ್ರೂ ಆಗ್ಬಹುದಾ ಅಂತ ದುರ್ಗೇಶ್? ಖಂಡಿತ ಅಖಿಲೇಶ್, ಕೆಲವೊಂದಿಷ್ಟು ಅಂದ್ರೆ ಒಳ ಮೀಸಲಾತಿ ವಿಚಾರ ಈಗಾಗಲೇ ರಾಜ್ಯಾದ್ಯಂತ ಸಮೀಕ್ಷೆ ಆಗಿರುವಂತದ್ದು. 1 ಕೋಟಿಗೂ ಹೆಚ್ಚು ಜನರು ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೆ. 24 ಲಕ್ಷ ಕುಟುಂಬಗಳು ಈ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗಿರುವಂತದ್ದು. ಕೆಲವೊಂದಿಷ್ಟು ಸಮುದಾಯಗಳು ಇದರಲ್ಲಿ ಕೈ ಬಿಟ್ಟಿದ್ದಾರೆ, ಅದರ ಜೊತೆಗೆ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಚರ್ಚೆ ಆಗುವಂತದ್ದು. ಯಾಕಂತಂದ್ರೆ ಯಾವ ಸಮುದಾಯದಲ್ಲಿ ಈ ಮೀಸಲಾತಿ ಕಡಿಮೆ ಸಿಗತ್ತೋ ಆ ಸಮುದಾಯ ಸಹಜವಾಗಿ ಆಕ್ಷೇಪವನ್ನ ಮತ್ತು ವಿರೋಧವನ್ನ ವ್ಯಕ್ತಪಡಿಸುವಂತದ್ದು ಸಾಮಾನ್ಯವಾಗಿರುತ್ತೆ. ಹೀಗಾಗಿ ಈಗ ಸಚಿವರ ಮುಂದೆ ವರದಿಯ ಒಂದು ಬುಕ್ಲೆಟ್ ಮಾದರಿಯನ್ನು ನೀಡಲಾಗಿದೆ. ಹೀಗಾಗಿ ಯಾವ ಸಮುದಾಯ ಎಷ್ಟು ಜನಸಂಖ್ಯೆಯನ್ನ ಹೊಂದಿದೆ ಅನ್ನುವಂಥದ್ದು ಚರ್ಚೆ ಆಗತ್ತೆ. ಅದರ ಜೊತೆಗೆ ಕೆಲವೊಂದಿಷ್ಟು ಬಲಗೈ ಸಮುದಾಯದ ಸಚಿವರು ಮತ್ತು ಎಡಗೈ ಸಮುದಾಯದ ಸಚಿವರು ಇದಕ್ಕೆ ಯಾವ ರೀತಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಯಾವ ರೀತಿ ಸ್ವಾಗತವನ್ನ ಮಾಡ್ತಾರೆ. ಪ್ರಮುಖವಾಗಿ ಬಲಗೈ ಸಮುದಾಯ ಇದಕ್ಕೆ ವಿರೋಧ ವ್ಯಕ್ತಪಡಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಕೆಲವೊಂದಿಷ್ಟು ಈ ಜನಸಂಖ್ಯೆಯಲ್ಲಿ ಕೆಲವೊಂದಿಷ್ಟು ಜನರ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿಲ್ಲ ಅನ್ನುವಂಥದ್ದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ವಿಷಯ ಸರಿಯಾಗಿ ಆಗಿಲ್ಲ, ಕೇವಲ ಮನೆಗಳಿಗೆ ಪೋಸ್ಟರ್ ಅಂಟಿಸಿ ಹೋಗಿದ್ದಾರೆ ಅನ್ನುವಂಥ ಆರೋಪವನ್ನ ಕೂಡ ಮಾಡಿದ್ರು. ರಾಜ್ಯ ಸರ್ಕಾರ ಒಂದು ಹಣ ಖರ್ಚು ಮಾಡಿರ್ತಿರುವಂತಹ ಸರ್ವೆ ಸರಿಯಾಗಿ ಆಗಿಲ್ಲ ಅನ್ನುವಂಥ ಆರೋಪವನ್ನ ಕೂಡ ಮಾಡ್ತಾ ಇದ್ರು. ಹೀಗಾಗಿ ಈಗ ಸಚಿವರ ಮುಂದೆ ವರದಿಗಳು ಹೋಗಿವೆ. ಹೀಗಾಗಿ ಯಾವ ರೀತಿಯ ಜನಸಂಖ್ಯೆ ಅಂಕಿಅಂಶಗಳು ಯಾವ ರೀತಿ ಇದೆ ಅನ್ನೋದು ನೋಡಿಕೊಂಡು ಮುಂದಿನ ಕ್ಯಾಬಿನೆಟ್ ಅಲ್ಲಿ ಯಾವ ರೀತಿ ವಿರೋಧ ಮತ್ತೆ ಆಕ್ಷೇಪ, ಅದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಲಿಖಿತವಾದ ಅಭಿಪ್ರಾಯವನ್ನ ಸಂಗ್ರಹಕ್ಕೆ ಮುಂದಾದ್ರೂ ಕೂಡ ಒಂದು ಜಾತಿ ಗಣತಿ ಆಧಾರದಂತೆ ಯಾವ ರೀತಿ ಜಾತಿ ಗಣತಿ ವಿರೋಧ ವ್ಯಕ್ತವಾಗಿತ್ತು ಆ ನಿಟ್ಟಿನಲ್ಲಿ ಏನಾದ್ರೂ ಆದ್ರೆ ಸಮಸ್ಯೆ ಆಗಬಹುದಾಗತ್ತೆ. ಹೀಗಾಗಿ ರಾಜ್ಯ ಸರ್ಕಾರದ ಮುಂದೆ ಕೆಲವೊಂದಿಷ್ಟು ಸಂಕಷ್ಟಗಳು ಇರುವಂತದ್ದು. ಯಾವ ಸಚಿವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಎಲ್ಲರೂ ಕೂಡ ಒಪ್ಪಿಗೆಯಿಂದ ಸ್ವೀಕಾರ ಮಾಡಿದ್ರೆ ವರ್ಗೀಕರಣವನ್ನ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗುವಂತದ್ದು. ಅಖಿಲೇಶ್, 16ನೇ ತಾರೀಕು ಕರೆಯುವಂತಹ ಕ್ಯಾಬಿನೆಟ್ ಸಭೆ ಈ ಎಲ್ಲ ಒಂದು ಅಂಶಗಳಿಗೆ ಒಂದು ನಿರ್ಣಾಯಕವಾಗಲಿದೆ. ಗ್ರೀನ್ ಸಿಗ್ನಲ್ ಸಿಗತ್ತಾ ಅಥವಾ ಮತ್ತೆ ಮುಂದೂಡಿಕೆ ಆಗತ್ತಾ ಕಾದು ನೋಡ್ಬೇಕಾಗತ್ತೆ. ಅಖಿಲೇಶ್, ಧನ್ಯವಾದಗಳು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗೆ.